ಇವತ್ತು ಸರ್ಕಾರದ ಸಾಧನಾ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಸಾಧನಾ ಸಮಾವೇಶಕ್ಕಾಗಿ ಸಿದ್ಧಗೊಂಡಿದೆ ಬೃಹತ್ ವೇದಿಕೆ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶದ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಾಧನಾ ಸಮಾವೇಶಕ್ಕಾಗಿ ಸಿದ್ಧಗೊಂಡಿದೆ ಬೃಹತ್ ವೇದಿಕೆ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶದ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ವೇದಿಕೆಯ ಮುಂಭಾಗದಲ್ಲಿ ಅನಾವರಣಗೊಳ್ಳಲಿದೆ ಸೆದ್ದು ಪುತ್ಥಳಿ. ಕಾಂಗ್ರೆಸ್ ಸಮಾವೇಶದಲ್ಲಿ ಸುಮಾರು 2 ಲಕ್ಷ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಂದೋಬಸ್ತ್ಗಾಗಿ ಸುಮಾರು 3,000 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ನ ನಾಯಕರ ಅಷ್ಟು ಬಹುತೇಕ ಎಲ್ಲ ಸಿಎಂ ಆದಿಯಾಗಿ DCM ಅವರ ಆದಿಯಾಗಿ ಎಲ್ಲ ಸಚಿವರು ಶಾಸಕರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವೀರೇಶ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. 1000 ದಿನಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಬೃಹತ್ ಆದಂಥ ಒಂದು ಸಮಾವೇಶವನ್ನು ಹಾವೇರಿಯಲ್ಲಿ ಕೂಡ ಹಮ್ಮಿಕೊಂಡಿರುವಂಥದ್ದು. ಹಾವೇರಿಯ ಅಜ್ಜಯ್ಯನ ಗುಡಿ ಬಳಿ ಇರತಕ್ಕಂಥ 100 ಎಕರೆ ಜಾಗದಲ್ಲಿ ಇದೀಗ ಒಂದು ಬೃಹತ್ ಆದಂಥ ಒಂದು ಸಮಾರಂಭವನ್ನು ಆಯೋಜನೆ ಮಾಡ್ಕೊಂಡಿರುತ್ತದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಇದೀಗ ಒಂದು ಕಡೆ ಮುಂದಾಗಿರುವಂಥದ್ದು. ಜೊತೆಗೆ ಏನು ಭೂ ರೈತ ಜನರಿದ್ದರು ಅವರಿಗೆ ಹಕ್ಕು ಮನೆ ನಿವೇಶನದ ಹಕ್ಕು ಕೊಡೋದ್ರ ಜೊತೆಗೆ ಇವತ್ತು ಸರ್ಕಾರದ 1000 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಸಾಧನಾ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು ನೋಡ್ಬೋದು. ಸುಮಾರು 2 ಲಕ್ಷ ಹೆಚ್ಚಕ್ಕೂ ಜನನ ಸೇರಿಸುವ ಒಂದು ನಿರೀಕ್ಷೆಯಲ್ಲಿ ಇವತ್ತು ಸರ್ಕಾರ ಒಂದು ತಮ್ಮ ಸಾಧನೆಯನ್ನು ಕೊಂಡಾಡಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡಿರುವಂಥದ್ದು. ಅದರಲ್ಲಿ ಕೂಡ ಸಿದ್ದರಾಮಯ್ಯವರಿಗೆ ಉತ್ತರ ಕನ್ನಡ ಭಾಗದಲ್ಲಿ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಈ ಭಾಗದಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡೋ ಒಂದು ನಿಟ್ಟಿನಲ್ಲಿ ಇದೀಗ ಸರ್ಕಾರದ ಒಂದು ಸಾಧನಾ ಸಮಾವೇಶದ ಜೊತೆಗೆ ಏನು ಬಡವರಿಗೆ ಮತ್ತು ನಿವಾಸ ರಹಿತರಿದ್ದರೆ ಅವರಿಗೆಲ್ಲರೂ ಕೂಡ ಭೂ ಹಕ್ಕನ್ನು ನೀಡೋದಕ್ಕೆ ಜೊತೆಗೆ ಇವತ್ತು ಸರ್ಕಾರದ ಸಾಧನೆಯನ್ನು ಹೇಳೋದಕ್ಕೆ ಈ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ಕೊಂಡಿರುವಂಥದ್ದು ನೋಡ್ಬೋದು. ಎಲ್ಲ ರೀತಿಯಾದಂಥ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಜರ್ಮನಿ ಟೆಂಟ್ ನಿರ್ಮಾಣ ಮಾಡಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಆಸನಗಳನ್ನು ಇದೀಗ ಬರುವಂಥ ಕಾರ್ಯಕರ್ತರಿಗೆ ಮತ್ತು ಫಲಾನುಭವಿಗಳು ಕೂಡ ನೀಡಿರುವಂಥದ್ದು. 1 ಲಕ್ಷ ಫಲಾನುಭವಿಗಳು ಹಕ್ಕುಪತ್ರವನ್ನು ಇವತ್ತು ಪಡೆಯಲಿರುವಂಥದ್ದು. ಅದರ ಜೊತೆಗೆ ಸುಮಾರು ಕಾರ್ಯಕರ್ತರು ಕೂಡ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ನಿರೀಕ್ಷೆ ಕೂಡ ಇರೋದ್ರಿಂದ ಅವ್ರಿಗೆಲ್ಲ ರೀತಿಯಾದಂಥ ಒಂದು ಆಸನದ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕೂಡ ಇದೀಗ ಈ ವೇದಿಕೆಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಸುಮಾರು ಒಂದು 10ಕ್ಕೂ ಹೆಚ್ಚು LEDಗಳನ್ನು ಹಾಕಿ ಬರುವಂಥ ಕಾರ್ಯಕರ್ತರಿಗೆ ಸಮಾರಂಭದ ಉದ್ದೇಶವನ್ನು ನೋಡೋದಕ್ಕೆ ಕಾರ್ಯಕ್ರಮ ನೋಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಈ ವೇದಿಕೆಯಲ್ಲಿ ಮಾಡ್ಕೊಂಡಿರುತ್ತದೆ. ಸಚಿವ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುವಂಥದ್ದು. ಜೊತೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಭಾಳಷ್ಟು ಬಿಗಿಯಾಗಿ ಮಾಡ್ಕೊಂಡಿರುವಂಥದ್ದು. ಎಲ್ಲ ವ್ಯವಸ್ಥೆಯನ್ನು ಕೂಡ ಇದೀಗ ಒಂದು ಬರದ ಸಿದ್ಧತೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸಿದ್ದರಾಮಯ್ಯವರು ಈ ವೇದಿಕೆಗೆ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿರುವಂಥದ್ದು. ಜೊತೆಗೆ ಈಗೇನು ಎಲ್ಲ ಪೂರ್ವ ತಯಾರಿ ಏನಿದೆ ಅದು ಕೆಲವೇ ಗಂಟೆಗಳಲ್ಲಿ ಇನ್ನೂ ಮುಗಿದು ಹೋಗುವಂಥ ಸಂದರ್ಭ ಕೂಡ ಇರುವಂಥದ್ದು. ಜೊತೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಕಾರ್ಯಕ್ರಮ ಕೂಡ ಉದ್ಘಾಟನೆ ಆಗಿ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯುವಂಥದ್ದು. ಜೊತೆಗೆ ಅಲ್ಲೇನು ಕಾಣ್ತಾ ಇದೆ ಆ ಬಲಭಾಗದಲ್ಲಿ ಕಟ್ಟನ್ನು ಹಾಕಿರುವಂಥ ದೃಶ್ಯ, ಅಲ್ಲಿ ಸಿದ್ದರಾಮಯ್ಯವರ ಸ್ಟ್ಯಾಚ್ಯೂ ಉದ್ಘಾಟನೆ ಆಗ್ತಿರುವಂಥದ್ದು. ಅದು ಕೂಡ ಇದೀಗ ವಿಶೇಷವಾದಂಥ ಒಂದು ಸಂದರ್ಭ ಕೂಡ ಇರುವಂಥದ್ದು ಇಲ್ಲಿ. ಹೀಗಾಗಿ ಸಿದ್ದರಾಮಯ್ಯವರ ಮತ್ತೊಂದು ಶಕ್ತಿ ಪ್ರದರ್ಶನ ಇಲ್ಲಿ ಕಾಣುವಂಥದ್ದು. ಜೊತೆಗೆ ಕುರ್ಚಿ ಕದನ ನಡುವೆ ಏನು ಸಾಕಷ್ಟು ಗೊಂದಲ ಇದೆ, ಆ ಗೊಂದಲಕ್ಕೆ ಇದೀಗ ಮತ್ತೊಮ್ಮೆ ತೆರೆಯುವಂಥ ಸಾಧ್ಯತೆ ಕೂಡ ಈ ವೇದಿಕೆಯಲ್ಲಿ ಸರ್ಕಾರ ನೀಡಿರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯವರು ಮುಂದುವರಿತಾರೆ CM ಆಗಿಲ್ಲ ಅಂತ ಕೂಡ ಸಾಕಷ್ಟು ಒಂದು ಕಡೆ ಚರ್ಚೆ ಆಗ್ತಾರೆ. ಈ ನೆಲೆಯಲ್ಲಿ DKಶಿ ಅವರ ಮತ್ತು ಸಿದ್ದರಾಮಯ್ಯವರು ಕೂಡ ಮುನಿಸಿ ಕೂಡ ಕೋಲ್ಡ್ ವಾರ್ ಸಾಕಷ್ಟು ಇರೋದ್ರಿಂದ ಈ ವೇದಿಕೆಯಲ್ಲಿ ಅವರ ಇಬ್ಬರ ಮುನಿಸಿ ಯಾವ ರೀತಿ ಇರುತ್ತೆ ಅಥವಾ ಜೊತೆಯಾಗಿ ಮಾತಾಡ್ತಾರೆ, ಜೊತೆಯಾಗಿ ಕೂರ್ತಾರೆ ಅನ್ನೋದು ಕೂಡ ಎಲ್ಲರೂ ಕೂಡ ಕುತೂಹಲಕಾರಿಯಾಗಿ ಕಾಣ್ತಾ ಇರುವಂಥದ್ದು. ಹಾವೇರಿಯಿಂದ ಕ್ಯಾಮ್ರಾಮನ್ ಶ್ಯಾಮ್ ಜೊತೆ ವೀರೇಶ್ ಬರ್ಕಿ, ಪವರ್ TV, ಹಾವೇರಿ.